ಒಂದು ಮೋದಿ ಹೆಲ್ತ್ ಕೇರ್ ಹಾಸ್ಪಿಟಲ್ ಅಂತೇಳಿ ಒಂದು ಕಣ್ಣಿನ ಚಿಕಿತ್ಸಾ ಕೇಂದ್ರ ಮತ್ತು ಕಿವಿ ಮತ್ತು ಥೈರಾಯ್ಡ್ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ, ಏನು ಉದ್ದೇಶ ಏನಿದೆ? ಇದರ ಉದ್ದೇಶ ನಮ್ಮ ಊರಲ್ಲಿ ಒಂದು ಲೆಜೆಂಡ್ ಮೇರಿಯಮ್ಮ ಅಂತ, ಈ ಮೇರಿಯಮ್ಮರವರ ಸಾಮಾಜಿಕ ನಿರಂತರವಾದಂತಹ ಸೇವೆ ಬಂದು ಸುಮಾರು ಇದೇ ಊರಲ್ಲಿ ಬಂದವರು ತುಂಬ ವರ್ಷಗಳಿಂದ ಇಲ್ಲೇ ನೆಲೆಸಿದ್ರೆ ಮತ್ತು ಇಡೀ ತಮ್ಮ ಜೀವನವನ್ನು ಸೇವೆಗೆ ಮುಡುಪಾಗಿಟ್ಟಂತಹ ಒಬ್ಬ ನಮ್ಮ ಮೇರಿಯಮ್ಮ. ಅವರಿಗೆ ನಿಮ್ಮಿಂದ ಯಾವ ರೀತಿ ಸಹಕಾರ ಸಿಗ್ತದೆ? ನಾವು ಪ್ರತಿ ಕ್ಯಾಂಪಲ್ಲೂ ಅವರು ನಮಗೆ ಸಹಾಯನ ಮಾಡ್ತಾನೆ ಬಂದಿದ್ದೀವಿ. ಅವ್ರ ಜೊತೆನಲ್ಲಿ ಇರ್ತೀವಿ. ನಾವು ಕೈಲಾದ ಸಣ್ಣ ಪುಟ್ಟ ಸಹಕಾರಗಳನ್ನು ಮಾಡ್ತೀವಿ. ಮತ್ತು ಮೋದಿಯವರು ಗಿನ್ನಿಸ್ ರೆಕಾರ್ಡ್ ಅವರು ಕಣ್ಣಿನ ಒಂದೇ ದಿವಸದಲ್ಲಿ ಸುಮಾರು ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂಥ ಅಂತಹ ಒಂದು ಆಸ್ಪತ್ರೆಯ ಸಹಯೋಗದೊಂದಿಗೆ ಮತ್ತು ಅವರ ಟ್ರಸ್ಟ್ ಚರ್ಚು ಸುಮನಹಳ್ಳಿ ಅವರ ಸಹಯೋಗದೊಂದಿಗೆ ಮತ್ತು ಎಲ್ಲರಿಂದ ತುಂಬ ಚೆನ್ನಾಗಿ ನಡ್ಕೊಬರ್ತಾ ಇದೆ. ಮತ್ತು ಜನಗಳು ಕೂಡ ಹಾಗೆ ಮೇರಿಯಮ್ಮರಿಗೆ ಸ್ಪಂದಿಸ್ತಾರೆ. ಅವರು ಯಾವುದೇ ಜನನ ಕರೆದ್ರೂ ಕೂಡ ಯಾವುದೇ ವಿಷಯನ ಮುಟ್ಟಿದ್ರೆ ಎಲ್ಲ ಕಡೆಗೂ ತೊಡಗಿಸ್ಕೊತಾರೆ. ಹೆಚ್ಚೆಚ್ಚು ಜನ ಬಂದು ಆರೋಗ್ಯ ತಪಾಸಣೆ, ಆರೋಗ್ಯದ ವಿಚಾರವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಸಹಾಯನ ಪಡ್ಕೊಂಡಿದ್ದಾರೆ. ಮತ್ತು ಕೆಲವರೆಲ್ಲ ಉಚಿತವಾಗಿಯೇ ಮಾಡ್ತಾರೆ, ಯಾರ ಹತ್ರ ಏನೂ ಮಾಡೋದಿಲ್ಲ. ಮತ್ತು ನಾವು ಕೂಡ ಸರ್ಕಾರದ ವತಿಯಿಂದ ಇದಕ್ಕೆ ಯಾವುದೇ ನಿರೀಕ್ಷಣೆಗಳು ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ತುಂಬ ಜನಕ್ಕೆ ಅನುಕೂಲ ಆಗದೆ ಹೀಗೆ ನಡ್ಕೊಂಡು ಹೋಗ್ತಾ ಇರಲಿ ಅಂತ ನಮ್ಮ ಕನ್ನಡಕಗಳು ಮತ್ತು ಶಸ್ತ್ರಚಿಕಿತ್ಸೆ ಅಂತ ದೊಡ್ಡ ಖರ್ಚಿನ ಬಂದಾಗ ಸುಮಾರು 15-20 ಸಾವಿರ ಬರುವಂಥದ್ರೂ ಕೂಡ ಅವರು ಹಾಸ್ಪಿಟ್ಲಿಗೆ ಸಹಯೋಗದೊಂದಿಗೆ ಉಚಿತವಾಗೇ ಮಾಡಿಸ್ತಾ ಇದ್ದಾರೆ. ಯಾರ ಹತ್ರನೂ ದುಡ್ಡು ಕೇಳಿಲ್ಲ. ಅವ್ರ ಆಸ್ಪತ್ರೆಯವರು ಮತ್ತು ಚರ್ಚವರು ಮತ್ತು ನಮ್ಮ ಶಾಸಕರು ಮೇರಿಯಮ್ಮವ್ರಿಗೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ಮೇರಿಯಮ್ಮ ನೀನು ಮಾಡು, ನಾನು ಇರ್ತೀನಿ ನಿಮ್ಮ ಹಿಂದೆ, ಏನೇ ಕೆಲಸ ಕಾರ್ಯಗಳಿದ್ರು ನೀನು ಮಾಡು, ಸಹಕಾರ ಮಾಡ್ತೀನಿ ಅಂತ. ಮತ್ತು ತಳ್ಳೋ ಗಾಡಿಗಳು ಸುಮಾರಷ್ಟು ಕೊಟ್ಟವ್ರೆ. ಕೃತಕ ಕಾಲು ಜೋಡಣೆಗಳು, ಕಣ್ಣ ಅಂತೂ ಲೆಕ್ಕವಿಲ್ಲದಷ್ಟು ಶಸ್ತ್ರಚಿಕಿತ್ಸೆಗಳು 10,500 ಜನಕ್ಕೆ ಕಣ್ಣಿನ ಒಂದು ಯಾರ ಹತ್ರನೂ 100 ರೂಪಾಯಿ ಇದುವರೆಗೂ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ, ತಗೊಂಡಿಲ್ಲ. ಅವರು ಯಾವುದೇ ರೀತಿಯಲ್ಲಿ ಅವ್ರ ಚರ್ಚಿನ ಸಹಾಯ ಮೇರಿಯಮ್ಮವ್ರಿಗೆ ಬೆಂಬಲವಾಗಿ ಶಾಸಕರಿದ್ದಾರೆ. ಶಾಸಕರು 100ಕ್ಕೆ 100 ಅವರಿಗೆ ಬೆಂಬಲವಾಗಿ, ಏನೇ ಆಗಲಿ ಅವರು ಒಬ್ಬರಿಗೆ ಅಂತಲ್ಲ, ಇಡೀ ನಮ್ಮ ಕ್ಷೇತ್ರದಲ್ಲಿ ಏನೇ ಜನಪರ ಕೆಲಸವನ್ನು ಮಾಡ್ತೀವಿ ಅಂದರೆ ಅವರ ಸಿದ್ಧಹಸ್ತ ರೆಡಿಯಾಗಿರುತ್ತದೆ. ಆ ಒಂದು ಧೈರ್ಯದ ಮೇಲೆ ಮೇರಿಯಮ್ಮವ್ರು ಹೆಜ್ಜೆ ಇಡ್ತಾರೆ ಅಂತ ಹೇಳ್ತಿದ್ರೆ ನೇರವಾಗಿ. ಹೌದೌದು. ಮೇರಿಯಮ್ಮ, ನಿಮ್ಮ ಇದರಿಂದ ಏನು ಸಾರ್ಥಕತೆ ಏನು ಸಿಗುತ್ತೆ ನಿಮಗೆ? ಸರಿ, ಕ್ಯಾಂಪು ಸಿಗಲ್ಲನ ಕ್ಯಾಂಪ್ ಮಾಡೋದ್ರಿಂದ ಏನು ಹೇಳಿ ಬರ್ತೀರಿ ಹಾಂ ಮೇಡಮ್, ಈ ಇದರಲ್ಲಿ ನಿಮ್ಗೆ ಏನು ಸಾರ್ಥಕತೆ ಏನು ಸಿಗುತ್ತೆ? ಸಾರ್ಥಕತೆ ಅಂದರೆ ಸರ್, ನನಗೆ ಸಮಾಜ ಸೇವೆ ಮಾಡೋದೊಂದು ತುಂಬ ಇಷ್ಟ. ಏನೇ ಕೇಳಲಿ, ಡಾಕ್ಟ್ರಾಕ್ ಆಪ್ರೇಷನ್ ಆಗಲಿ, ಇದು ಆರ್ಟ್ ಆಪ್ರೇಷನ್ ಆಗಲಿ, 12 ಜನ ವಾಯ್ಸ್ ಕೇಳಲ್ಲ. ಓದಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಕನ್ನಡದಿಂದ ನನಗೆ ಎಲ್ಲ ಸೌಲಭ್ಯ ಸಿಕ್ಕುತ್ತೆ. ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋದ್ರಿಂದ ಹಿಡಿದು ಎಲ್ಲದಕ್ಕೂ, ಏನೇ ಆಪರೇಷನ್ ಇರಲಿ, ಏನೇ. ಎಷ್ಟು ವಯಸ್ಸಿಗೆ ನಿಮಗೆ? ನನಗೆ 82. 82 ವರ್ಷದಲ್ಲೂ ಇಷ್ಟೊಂದು ಪುಟ ಅಂತ ಓಡಾಡ್ತಾ ಇದ್ದೀರಿ, ನನಗೆ ಸಮಾಜ ಸೇವೆ ಮಾಡ್ತಾ ಇದ್ದೀರಿ. ಇದರಿಂದ ಏನು ತೃಪ್ತಿ ಏನು ಸಿಗುತ್ತೆ? ನನಗೆ ಸಂತೋಷ ಸಿಕ್ಕುತ್ತೆ ಇದರಿಂದ. ನಾನು ಒಂದು ದಿವಸ ನಮ್ಮ ಮನೆಗೆ ಇರಲ್ಲ, ಎಲ್ಲ ಕಡೆ ಓಡಾಡ್ತೀನಿ. ಪ್ರತಿಯೊಂದು ಸಾಹೇಬ್ರೆ ರೋಡಿಂದ ಹಿಡಿದು ನೀರಿಂದ ಪ್ರತಿಯೊಂದಕ್ಕೂ ಓಡಾಡ್ಕೊಂಡು ಬಂದಿದ್ದೀನಿ. ಇನ್ನು ನನಗೆ ಶಕ್ತಿ ದೇವ್ರು ಕೊಟ್ಟರೆ ಇನ್ನೂ ಮಾಡಬೇಕು ಅನ್ನಿಸ್ತದೆ ನನಗೆ. ನಾಗರಾಜ್ ಅವ್ರ ಪಾತ್ರ ಏನು? ನಾಗರಾಜ ಪಾತ್ರ ಏನೊಂದು ಸಾರಿ ಅವರಿಗೆ ಕಾರ್ಪೊರೇಟರ್ ಎಲೆಕ್ಷನ್ನು ಅವರು ಇದಾಯ್ತಾರೆ, ಜನಸೇವೆ ಮಾಡ್ತಾರೆ. ನಮ್ಮ ಜೊತೆ ಒಳಗೆ ಕೈ ಜೋಡಿಸ್ತಾರೆ. ನಮ್ಮ ಕೈಯಿಂದ, ಅವ್ರ ಕೈಯಿಂದ ಏನಾಗುತ್ತೋ ಹೆಲ್ಪ್ ಮಾಡ್ತಾರೆ. ಅವರಿಂದ ಮಾಡ್ರಿ ಅಂತ ಹೇಳ್ತೀವಿ, ಮಾಡ್ತಾರೆ. ಈ ಶಸ್ತ್ರಚಿಕಿತ್ಸೆ ಅಂತ ದೊಡ್ಡ ಖರ್ಚು ವೆಚ್ಚ ಬಂದ್ರೆ ನಿಭಾಯಿಸಕ್ ಆಗಲ್ಲ ಕೆಲವರಿಗೆ. ಅವ್ರದ್ದನ್ನ ಯಾವ ರೀತಿ ನೀವು ನಿಭಾಯಿಸ್ತೀರಿ? ನಾನು ನಿಭಾಯಿಸ್ತೀನಿ. ನಾನು ಕಣ್ಣನ್ ಜಾರ್ಜಿಂದ 1,20,000 ಗಾಡಿ ಕೊಡ್ಸಿದ್ದೀನಿ ಅಂಗಲಿಕರಿಗೆ, ಹ್ಯಾಂಡಿಕ್ಯಾಪರಿಗೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಬಂದಾಗ ಬರ್ಸಕ್ ಆಗದೆ ಇದ್ದಂತ ಬಡತನದಲ್ಲಿರುವಂತ ವ್ಯಕ್ತಿಗಳಿಗೆ ಯಾವ ರೀತಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ? ಫ್ರೀ ಮಾಡಿಸ್ತೀವಿ. ಹೆಂಗ್ ಮಾಡಿಸ್ತೀರಿ? ನಾವು ಹಾಸ್ಪಿಟ್ಲಾಗಿ ಫಸ್ಟೇ ಕೇಳ್ಕೊಂಡಿದ್ದೀವಿ, ಮೋದಿ ಹಾಸ್ಪಿಟ್ಲಾಗೆ ಎಷ್ಟು ದುಡ್ಡು ಅಂತ. ನಮ್ಮ ಚರ್ಚ್ ಕಡೆಯಿಂದ ನಮ್ಮ ಕಣ್ಣನ್ ಜಾರ್ಜರು ಏನೇ ಇದ್ರು ಸಾಲ್ವ್ ಮಾಡ್ತಾರೆ. ನನಗೆ 2 ಲಕ್ಷದಾಗಲಿ ಹಾಸ್ಪಿಟ್ಲಿಗೆ, ಆಯಾ ಹಾಸ್ಪಿಟ್ಲಿಗೆ ಸರ್ಜರಿ ಮಾಡಿಸ್ಲಿ, ಆರ್ಟ್ ಆಪ್ರೇಷನ್ ಮಾಡಿಸ್ಲಿ, ಎಲ್ಲನೂ ಅಂತ ಎಲ್ಲ ಅವರು ಕ್ಲಿಯರ್ ಮಾಡ್ತಾರೆ. ನನಗೆ ಸೋಮಶೇಖರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೋಮಶೇಖರ್ ಬಗ್ಗೆ, ಶಾಸಕರ ಬಗ್ಗೆ ಎಲ್ಲ ಹೇಳ್ಬೇಕಾದ್ರೆ, ಹಿಂದೆ ಬಂದ್ಬಿಡಿ. ಈಗ ನನ್ನಿಂದ ನಾನು ಫೋನ್ ಮಾಡಿದೆ, ನಾನು ಇದೀನಿ ಮಾಡಿ ಮೇರಿಯಮ್ಮ ಅಂತಾರೆ. ಪ್ರತಿಯೊಂದಕ್ಕೂ ಕೇಳ್ತೇವೆ, ಪ್ರತಿಯೊಂದಕ್ಕೂ ಕೇಳ್ತೀನಿ ಶಾಸಕರನ್ನ, ಮಾಡೋಣ ಮೇರಿಯಮ್ಮ, ಇಲ್ಲ ಅಂತ ಹೇಳಲ್ಲ ಏನಕ್ಕೂ. ಆದರೆ ನಮ್ಮ ಹುಡುಕಿದ್ರು ಅಂತ ಶಾಸಕರು ಸಿಕ್ಕಲ್ಲ ನಮಗೆ. ಆದರೆ
MLA ಅನ್ನೋದು ನೋಡ್ದಿರಾ ನಮ್ಮ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಆಫೀಸ್ಗೆ ಹೋಗ್ತೀವಿ, ಕೇಳ್ತೀವಿ, ಅಲ್ಲಿ ಎಲ್ಲದಕ್ಕೂ ಓಕೆ ಸಕಾರಾತ್ಮಕವಾಗಿ ಜನರ ಬಡತನಗಳಿಗೆ, ಕಷ್ಟಗಳ ಸುಖಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳ್ತೀವಿ. ಅದು ಧೈರ್ಯ ನಿಮಗೆ? ಅದು ಧೈರ್ಯ. ನಮ್ಮ ಫಾದರ್ ಯಾರ ಕಷ್ಟ ಇದೆಯೋ ಅವರಿಗೆ ಅಂಗಲಿಕರಿಗೆ, ಬಡವರಿಗೆ ಒಂದೊಂದು ಮನೆ ಕಟ್ಟಿ ತಿಂಗಳು ಕೊಡ್ತಾರೆ. ಆದರೆ ನನಗೆ ಈಗ ಹೆಬ್ಬಾಳದಿಂದ ಒಂದು ಮನೆ ಕಟ್ಟಿ ಸರ್ಪೇಜ್ ಅಂತ ನಾನು ಕರ್ಕೊಂಡು ಹೋದ್ಮೇಲೆ ಅಂಗಲಿಕರು ಹ್ಯಾಂಡಿಕ್ಯಾಪ್ ಇದ್ರು. ನಾನೇ ತಗೊಂಡ್ಬಿಟ್ರೆ ಈಗ ಇನ್ನೂ ಬಂದು ಫುಟ್ಪಾತ್ ಮೇಲೆ ಬಂದವ್ರು 4 ಜನ ಮಕ್ಕಳು, ಅವ್ರಿಗೆ ಹೆಣ್ಮಕ್ಳದ್ದಲ್ಲ, ಅವರು ನನ್ನಿಂದ ಅವರಿಗೆ ಮನೆ ಬೀಗ ನನ್ನ ಕೈ ಕೊಟ್ಟಿದ್ದೆ, ಅವ್ರು ಕೊಟ್ಬಿಟ್ಟೆ. ನಮ್ಮ ಚರ್ಚ್ದವ್ರಿಗೆ ಫುಲ್ ಖುಷಿ ಇದೆ ಆ ಮನೆಗೆ. ಅಮ್ಮ ಇಂಥ ಮನೆ ಕಟ್ಟಿ ತಗೊಳ್ಳಿಲ್ವಲ್ಲ, ಅಮ್ಮ ಹಿಂಗಿದ್ದು ತಗೊಳ್ಳಿಲ್ವಲ್ಲ, ಬೇರೆಯವ್ರು ಕೊಟ್ಟವ್ರೆ ಅಂತ ಎಲ್ಲರಿಗೂ ಸಂತೋಷ, ಖುಷಿ ನಮ್ಮ ಚರ್ಚಿನವ್ರಿಗೆಲ್ಲ. ಗೌಡ್ರಿಗೂ ಇಷ್ಟ ಆಯಿತು. ಗೌಡ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ, ಸೋಮಶೇಖರ್ ಸರ್ಗೆ. ಎಲ್ಲದಕ್ಕೂ ಇದು ಮಾಡ್ತಾರೆ, ಎಲ್ಲದಕ್ಕೂ ಇಲ್ಲ ಅಂತ ಥರ ಹೇಳಲ್ಲ. ನಾನು ಯಾವಾಗೇ ಕೇಳಿಲ್ಲ ಅನ್ನಲ್ಲ, ಯಾವ ಟೈಮ್ನಾಗ ಬರ್ತಾರೆ. ನಾನು ರಾತ್ರಿ ಹೊತ್ತು ಏನೇನು ಸಮಸ್ಯೆ ಇದ್ರೆ ಫೋನ್ ಮಾಡಿ ಹೇಳ್ತೀನಿ, ಅದಕ್ಕೆಲ್ಲ ಹೊಂದಿಸ್ತಾರೆ, ಅದಕ್ಕೆಲ್ಲ ಇದು ಶೇರ್ ಮಾಡ್ಕೊತಾರೆ. ಎಷ್ಟು ಜನಕ್ಕೆ ಕನ್ನಡಕ ವಿತರಣೆ ಮಾಡಬೇಕು ಅಂತೀವಿ? ಈಗ 150 ಜನಕ್ಕೆ ವಿತರಣೆ ಮಾಡ್ತಾ ಇದ್ದೀವಿ ಕನ್ನಡಕ. 150 ಜನಕ್ಕೆ ಕನ್ನಡಕ. ಇವತ್ತೇ ಆಪ್ರೇಷನ್ ಇದ್ರೆ ಇವತ್ತೇ ಗಾಡಿ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಮಾಡ್ತಾರೆ. ನಮ್ಮ ಫಾದರ್ ಇರೋಗಂಟ ನನಗೂ ಏನು ಹೆದರಿಕೆ ಇಲ್ಲ. ಏನು ಬೇಕು ಎಷ್ಟೊತ್ತು ಟೈಮ್ಗಾನ ಮಾಡಲಿ ಗಾಡಿನೂ ಕಳಿಸ್ತಾರೆ. ಡಾಕ್ಟ್ರು ಕರ್ಕೊಂಬಂದು ಎಷ್ಟೇ ಆಗಲಿ ದುಡ್ಡು ನಾನು ಮಾಡ್ತೀನಿ ಮೀರಿಯಮ್ಮ ಅಂತಾರೆ. ಗೌಡ್ರು ಅಷ್ಟೇ. ನಮ್ಮ ಫಾದರ್ ಹತ್ರನ 1.25 ಲಕ್ಷ, 1.5 ಲಕ್ಷ ಆರ್ಟ್ ಆಪ್ರೇಷನ್ ಮಾಡಿಸಿ ಅವರಿಗೆ ಓದಿಸಿ ಈಗ ಕೆಲಸದೊಳಗವ್ರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇರಿಯಮ್ಮ ಬಗ್ಗೆ? ತುಂಬ ಖುಷಿ ಆಗುತ್ತೆ ಸರ್. ಅವ್ರು ನಮ್ಗೆಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮಗೂ ಎಲ್ಲ ಸಪೋರ್ಟ್ ಇದೆ, ಖುಷಿ ಆಗುತ್ತೆ ಸರ್. ನೀವೇನು ಹೇಳ್ತೀರಿ? ಮೇರಿಯಮ್ಮ ತುಂಬ ಕಷ್ಟಪಡ್ತಾರೆ. ಒಂದು ದಿನಾನೂ ಮನೇಲಿರಲ್ಲ. ಬಡವರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಯಾರಿಗೇನು ಕಷ್ಟ ಇದ್ರೂ ಅವ್ರಿಗೆ ರೇಷನಿಂದ ಹಿಡಿದು ಕ್ರಿಸ್ಮಸ್ ಹಬ್ಬ ಟೈಮಲ್ಲಿ ಅಷ್ಟೇ ರೇಷನ್ ಕೊಡ್ತಾರೆ. ಮತ್ತು ಅವ್ರ ಬಟ್ಟೆಗಳು ಕೊಡ್ತಾರೆ. ಕಣ್ಣು ಆಪ್ರೇಷನ್ ಮಾಡಿ ಕಣ್ಣು ಬರ್ಸಿದ್ದಾರೆ. ಕಾಲಿಲ್ಲವರಿಗೆ ಟೈಪ್ ಗಾಡಿಗಳು ಕೊಡಿಸಿದ್ದಾರೆ. ಮೆಡಿಸಿನ್ ಪ್ರತಿಯೊಬ್ಬರಿಗೂ ಶುಗರ್ BP ಎಲ್ಲ ಚೆಕ್ ಮಾಡಿ ಮೆಡಿಸಿನ್ ಕೊಡಿಸ್ತಾರೆ. ಅವ್ರ ಮನೇಲಂತೂ ಇರೋದೇ ಇಲ್ಲ. ಅವ್ರಿಗೆ ದೇವ್ರು ತುಂಬ ಆಶೀರ್ವಾದ ಕೊಡಲಿ. ತುಂಬ ಓಡಾಡ್ತಾರೆ. ಅನ್ನೋರ್ ಸಪೋರ್ಟ್ ತುಂಬ ಇದೆ. ಮತ್ತು ನಮ್ಮ ಸುಮ್ಮನೆ ಟೆಸ್ಟ್ ಫಾದರ್ ಸಪೋರ್ಟ್ ಇದೆ. ಅವ್ರ ಸಪೋರ್ಟಿಂದ ಸಹ ನಾವೆಲ್ಲರೂ ಓಡಾಡ್ತಾ ಇದ್ದೀವಿ. ಕೊನೆಯದಾಗಿ ಕಾರ್ಯಗಳು ದೇವಸ್ಥಾನದ ಅಷ್ಟೇ. ದೇವಸ್ಥಾನಗಳಿಗೆ ಸುಮಾರು ದೇವಸ್ಥಾನ ಒಟ್ಟು ಎಷ್ಟು ಕನ್ನಡಕ ವಿತರಣೆ ಹೇಳ್ತಾರೆ? 150. ಕಿವಿ ಮತ್ತೆ ಥೈರಾಯ್ಡ್ ಪರೀಕ್ಷೆ, ಮೆಡಿಸಿನ್ಸ್ ಅದೆಲ್ಲ ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಮಾಡಿದ್ದೀವಿ. ಈ ಸಲ ಮಾರ್ಕ್ ಹಾಸ್ಪಿಟ್ಲಿಂದ ಬಂದವ್ರೆ ಅವರು. ಕಿವಿಗೆ ಚೆಕ್ ಮಾಡಕ್ಕೆ 50,000 ರೂಪಾಯಿ ಒಂದು ಮಿಷಿನ್ ನಾವು ಉಚಿತ ಕೊಡಿಸ್ತೀವಿ ಅವ್ರಿಗೆ. ನಮ್ಮ ಫಾದರ್ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ಉಚಿತ ಇದು ಮಿಷಿನ್ ಕಿವಿ ಕೊಡಿಸ್ತೀವಿ. ಒಟ್ಟಾರೆ ಶಾಸಕರಾದ ಸೋಮಶೇಖರ್ ಗೌಡ್ರು ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾರಿಯಮ್ಮನವ್ರ ಹತ್ರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೇರಿಯಮ್ಮವ್ರ ಹತ್ರ. ಮೇರಿಯಮ್ಮನವರು ಸುಮಾರು ವಯಸ್ಸು 82-84 ಆದರೂ ಕೂಡ ಸಣ್ಣ ಹುಡುಗಿಯಂತೆ ಸಮಾಜದಲ್ಲಿ ಬಡಬಗ್ಗರನ್ನ ಉದ್ದೇಶವಾಗಿ ಇಟ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಹೊಂದ್ಕೊಂಡು ಶಾಸಕರಾದ ಸೋಮಶೇಖರ್ ಗೌಡರು ಹಾಗೂ ಮುಖಂಡರು ನಾಗರಾಜು, ಶ್ರೀನಿವಾಸ್ ಅವರು ಇವರೆಲ್ಲರ ಸಹ ಧೈರ್ಯದಿಂದ ಈ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಕೊನೆಯದಾಗ ಏನು ಹೇಳ್ತೀರಿ ನೀವು? ಸರ್, ಈ ಸಲ ಏನಂದ್ರೆ ಈ ಸಲ ಆಲ್ರೆಡಿ ನಮ್ಮ MLA ನಮ್ಮ ಆಶೀರ್ವಾದ ಮಾಡಿದ್ದಾರೆ. GB ಎಲೆಕ್ಷನ್ಗೆ ನಾಗರಾಜ್ಗೆ ಒಂದು ಅಭ್ಯರ್ಥಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಅಧಿಕೃತ ಘೋಷಣೆ ಏನಾದರೂ ಆಗಿದೆಯಾ? ಘೋಷಣೆ ಅಂದ್ರೆ ನಮಗೆ ಮಾತು ಕೊಟ್ಟಿದ್ದಾರೆ ನಮ್ಮ ಸಾಹೇಬರು. ಅವ್ರ ಮಾತಿಗೆ ತಕ್ಕನಾಗ ನಾನು ನಡ್ಕೊತೀನಿ. ಮುಂದಿನ ದಿನದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದ ತಕ್ಷಣ ಇನ್ನೂ ಹೆಚ್ಚಿನ ಆಕ್ಟಿವ್ ಆಗಿ ಕೆಲಸ ಮಾಡಿ ಗೆದ್ದೋ ಬಂದು ನಮ್ಮ ಸಾಹೇಬ್ರಿಗೆ ಒಂದು ಒಳ್ಳೆಯ ಹೆಸರು ತಂದ್ಕೊಡೋ ಕೆಲಸ ನಾನು ಮಾಡ್ತೀನಿ. ಧನ್ಯವಾದಗಳು. ಇದಿಷ್ಟು ನಾಗರಾಜ್ ಸೇವಾಕಾಂಕ್ಷಿಯವರ ಮಾತುಗಳು. TVN ಕನ್ನಡ ನ್ಯೂಸ್ ಜೊತೆ ಶಿವಕುಮಾರ್ ಅದ್ವಾನಿ, ಬೆಂಗಳೂರು.